ಇಂದಿನ ಎಲ್ಲಾ ವಿಶೇಷ ಕಾರ್ಯಕ್ರಮಗಳ ಭಾರತದ ಹಲವಾರು ನಾಯಕರು ಹಾಗೂ ಸಮಸ್ತ ಪ್ರಜೆಗಳು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಆ ದೇಶ ಪ್ರೇಮಿಗಳ ಸತತ ಹೋರಾಟದ ಫಲವಾಗಿ 1947ರ ಆಗಸ್ಟ್ 15ರಂದು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರು. ಅಂದು ಭಾರತದ ಮೂಲೆ ಮೂಲೆಗಳಲ್ಲಿ ಬ್ರಿಟಿಷ್ ಧ್ವಜ ಕೆಳಗಿಳಿದು ತ್ರಿವರ್ಣ ಧ್ವಜ ನೆತ್ತರಕ್ಕೆ ಹಾರಿತು. ಈ ಹಬ್ಬವನ್ನು ಭಾರತೀಯರು ವಿಜೃಂಭಣೆಯಿಂದ ಆಚರಿಸಿದರು. ಅಂದು ನಾವು ಸೋತು ಗೆದ್ದೆವು. ಈ ಸೋಲು ಗೆಲುವು ಜೀವನದಲ್ಲಿ ಸದಾ ಇದ್ದೇ ಇರುತ್ತದೆ. ಆದರೆ ಆಟ ಆಡುವುದನ್ನು ಮಾತ್ರ ನಿಲ್ಲಿಸಬಾರದು. ಏನಂತೀರಾ? ನಮಸ್ಕಾರ ಸಮಸ್ತ ಉದಯ ಟಿವಿ ವೀಕ್ಷಕರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸುತ್ತಲೂ ಹಸಿರು ತುಂಬಿರೋ ಸಕ್ಕರೆ ನಾಡಿನ ಅಕ್ಕರೆ ಜನರ ಜೊತೆ ನಾವಿದ್ದೀವಿ. ಎಲ್ಲರೂ ಅವ್ರದೇ ಆದ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಸ್ವತಂತ್ರ ದಿನಾಚರಣೆನ ಆಚರಿಸ್ತಾರೆ. ನಾವು ಕೂಡ ನಮ್ಮ ಶೈಲಿಯಲ್ಲಿ ಶುರು ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದೀವಿ. ರಂಗಿನಾಟ ನೋಡೋದಕ್ಕೆ ನೀವು ರೆಡಿ ಅಲ್ಲ? ಬ್ಯೂಟಿಫುಲ್ ಆಟ ಆಡಬೇಕು. ಆಟನ ಹೂವಿಂದ ಶುರು ಮಾಡಬೇಕು. ಹೂವ ಕೊಡಿ, ಒಂದು ಹೂವ ಸರ್. ಹೂವ ಕೇಳಿದ್ರೆ ಪೆನ್ಸಿಲ್ ಕೊಡ್ತಾ ಇರಾ? ಪೆನ್ಸಿಲ್ ರೀ, ಬಟ್ ಅದ್ರ ಇದು ಹೂವ ತಗೊಳ್ಳಿ ಸರ್. ಪೆನ್ಸಿಲ್ ಇದು, ಹೂವ ನನ್ಗೆ ಬೇಕಾಗಿರೋದು ಹೂವ ರೀ. ಅದು ಪೆನ್ಸಿಲ್ ಸರ್. ಅದ್ರಲ್ಲಿ ಏನಿದೆ? ಏನಿಲ್ಲ. ಈ ಪೆನ್ಸಿಲ್ನ ಒಳಗೆ ಹಾಕೋಣ. ಓಕೆ, ಸೊ ಕ್ಯಾಪ್ ತಗೊಂಡು ಮುಚ್ಚೋಣ. ಇದ್ರ ಮೇಲ್ಗಡೆ ಹೂವ ಬೇಕು ಅಂತೇಳಿ ಪೆನ್ಸಿಲ್ಗ ಹೇಳ್ರಿ ರೀ. ಹೂವ ಬೇಕು. ಅದೇನು ಹೂವ ಬೇಕು ಅಂತ ಉಗ್ಗೆ ತರ ಹಂಗಲ್ಲ ಕೇಳೋದು. ಹೂವ ಬೇಕು ಅನ್ಬೇಕು. ಹಾ, ಲವ್ ಬೇಕು. ಅದೇ ಕೇಳ್ತಿದ್ರಲ್ಲ, ಲವ್ ಬಗ್ಗೆ ಇದ್ರ ಹೂವ ಬೇಕು ಅನ್ನೋ ಹತ್ರ ಕೇಳಿ. ಬೇಡ, ಮುಂದೆನೆ ಬನ್ನಿ. ಹೂವ ಬೇಕು. ಕರೆಕ್ಟ್. ಕ್ಯಾಪ್ ತಗೊಳ್ಳಿ ಮೇಲೆ. ಹೂವ ಬೇಕಾ, ಪೆನ್ಸಿಲ್ ಬೇಕಾ? ನಂಗೆ ಹೂವ ಬೇಕು. ಇದೇನಿದು? ಪೆನ್ಸಿಲ್. ಇದು ಬೇಡ ನಿಮಗೆ? ಬೇಡ. ಓಕೆ, ಏನ್ ಬೇಕು ನಿಮಗೆ? ಹೂವ ಬೇಕು. ರೈಟ್. ಹೂವ ಬೇಕಾನೆ? ಹೂವ ಬೇಕು ಅಂತ 2 ಸಲ ಹೇಳಿ. ಹೂವ ಬೇಕು. ರೈಟ್. ಸಾಕಾ? ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಅಲ್ಲ? ಹೇಗೆ ಇದೆಲ್ಲ? ಅದು ಮ್ಯಾಜಿಕ್. ಇದು ಮ್ಯಾಜಿಕ್. ದ ಲಾಜಿಕ್ ಇರೋದು ಮ್ಯಾಜಿಕ್ ಅಲ್ಲಿ. ಬ್ಯೂಟಿಫುಲ್ ಸರ್. ಥ್ಯಾಂಕ್ಸ್ ಫಾರ್ ದ ಫ್ಲವರ್. ಈ ಹೂವ ನೋಡ್ತಿರಂಗ ನಂಗೆ ಏನೋ ಬೇರೆ ನಾಪ್ಕ ಬರ್ತಿದೆ. ನಾನು ನಿಮ್ಮ ಹತ್ರ ಇನ್ನ ಮಾತಾಡ್ತೀನಿ. ಓಕೆ. ಆಲ್ರೈಟ್. ಈ ಹೂವ ಸೂಪರ್ ಆಗಿ ಮುಡಿಸ್ತ್ರಿ ಸರ್. 1 ನಿಮಿಷ ಇದು ಹಿಡ್ಕೊಳ್ಳಿ. ಯಾಕಂದ್ರೆ ನಮಗೂ ಹೂವ ಮುಡಿಸ್ಬಿಟ್ರೆ ಕಷ್ಟ. ಸೊ ತುಂಬಾ ಚೆನ್ನಾಗಿ ಇಬ್ರು ಬಹಳ ಚೆನ್ನಾಗಿ ಆಡಿದೀರಾ. ಸೊ ನಿಮಗೆ ಒಂದು ಗಿಫ್ಟ್ ಕೊಡಬೇಕು ಅನಿಸ್ತಿದೆ ಸರ್. ನಾವಾಗಲೇ ನನಗೆ ಹೂವು ಕೊಟ್ರಿ, ಇವಾಗ ಇವ್ರಿಗೆ ಏನಾರು ಒಂದು ಗಿಫ್ಟ್ ಕೊಟ್ಬಿಡಿ ಸರ್. ಏನು ಗಿಫ್ಟ್ ಕೊಡೋಣ ಸರ್? ಏನಾರು ಒಂದು ಕ್ಯಾಶ್ ಪ್ರೈಸು ಅಥವಾ ಏನಾರು ಒಂದು ಗಿಫ್ಟು ಏನಾರು ಸರಿ ಪರವಾಗಿಲ್ಲ ಸರ್. ಕ್ಯಾಶ್ ಪ್ರೈಸ್ ಕೊಡೋಣ ಅಂದ್ರೆ ಒಂದು ವೈಟ್ ಬಿಳಿ ಆಣೆ ಇದೆ ಸರ್. ನಾನು ನಿಮ್ಮನ್ನ ಗಿಫ್ಟ್ ಕೊಡು ಅಂತ ಕೇಳಿದ್ರೆ ನೀವು ಖಾಲಿ ಪೇಪರ್ ಕೊಡ್ತಾ ಇರಾ? ಇದು ಖಾಲಿ ಪೇಪರ್ ಏನ್ರಿ? ಖಾಲಿ ಪೇಪರ್ ಅಲ್ವಾ ಅದು? ಹೌದು ಸರ್. ಖಾಲಿ ಪೇಪರಾ ಮೇಡಮ್ ಇದು? ಓಕೆ, ರೈಟ್. ಖಾಲಿ ಪೇಪರ್ 2 ಕಡೆನೂ ಖಾಲಿ ಪೇಪರ್ ಅಲ್ವಾ? ಹಾಂ, ರೈಟ್. ಸೊ ಈ ಖಾಲಿ ಪೇಪರ್ನ ಫೋಕಸ್ ಮಾಡಿ ನೋಡ್ತಾ ಇರಿ. ಇದು ಬೇಡವಾ? ಖಾಲಿ ಪೇಪರಾ ಇದು? ಈ ಪೇಪರ್ ಕೊಟ್ಟರೆ ಬೇಡವಾ ನಿಮಗೆ? ಬೇಕೇನ್ರಿ? ಇದನ್ನ ಕೊಡೋಣ. ಮೈ ಗಾಡ್, 1000 ರೂಪಾಯಿ ಕೊಟ್ರಿ. ಸೂಪರ್ ಸರ್. ಬೇಕಲ್ಲ? ಕೊಡಿ ಸರ್. ಇಬ್ರಿಗೂ ಕೊಡ್ಬೇಕು. ಹೌದು, ಆಕ್ಚುಲಿ ಇಬ್ಬರಿದ್ದಾರೆ. ಇಬ್ರಿಗೂ ಕೊಡ್ಬೇಕು. 1000 ರೂಪಾಯಿ ಕೊಟ್ಟರೆ ಹರಿಬೇಕಾಗತ್ತೆ ಅರ್ಧ ಮಧ್ಯಕ್ಕೆ. ಹರಿದ್ಬಿಡೋಣ ಸರ್. ಹರಿ ಏನ್ ಬೇಡ, 1000 ರೂಪಾಯಿ ವೇಸ್ಟ್ ಆಗುತ್ತೆ ಸರ್. ಅರ್ಧೋದ್ರೆ ವೇಸ್ಟ್ ಆಗುತ್ತೆ. ಮತ್ತೆ ಏನ್ ಮಾಡೋಣ ಸರ್? ಇಬ್ರು ಕೊಡ್ಬೇಕಂದ್ರೆ ಚೇಂಜ್ ಮಾಡ್ಸೋಣ. ಓಕೆ, ರೈಟ್. ಸೊ ಚೇಂಜ್ ಮಾಡ್ಬೇಕಂದ್ರೆ ಇದೇ 1000 ರೂಪಾಯಿ ತಗೊಂಡು, ರೈಟ್. ಸೊ ಇದೇ 1000 ರೂಪಾಯಿ ನಾವು ಮತ್ತೆ ತಗೊಂಡು ಫೋಲ್ಡ್ ಮಾಡೋಣ. ಮತ್ತಿನ್ನೊಂದು ಫೋಲ್ಡ್ ಸೊ ಬ್ಲೋ ಮಾಡಿದ್ರೆ ಏನ್ ಮಾಡ್ತೀರಾ? 500 ರೂಪಾಯಿ ತಗೊಂಡು ಏನ್ ಮಾಡ್ತೀರಾ ಇವಾಗ? ಇದೇನು ಗೊತ್ತಾ? ಇಟ್ಕೊಳ್ಳಿ ಕೈಯಲ್ಲಿ, ಇನ್ನೊಂದು ಇಟ್ಕೊಳ್ಳಿ. ಸೊ ಈಗ ಟಿಶ್ಯೂ ಪೇಪರ್ ಇಟ್ಕೊಂಡು ಏನು ಮಾಡ್ಬೋದು ಸರ್? ಕೈ ಒರೆಸ್ಕೋಬೋದು, ಮಕ್ಕ ಒರೆಸ್ಕೋಬೋದು. ಅದೆಲ್ಲ ಮಾಡೋದು ಬೇಡ. ನಾನು ಏನು ಮಾಡ್ತೀನಿ ಅದು ನೀವು ಮಾಡಬೇಕು. ಓಕೆ, ಹಿಂಗಲ್ಲಾಡಿಸಿ, ಮತ್ತೆ ಹಿಂಗಲ್ಲಾಡಿಸಿ, ಹಿಂಗೆ ಇಟ್ಕೊಳ್ಳಿ. ಒಂಚೂರು ಕಿತ್ತೆ ಬಾಲ್ ಮಾಡಿ ಮೇಲೆ ಸರಿ. ಗುಡ್. ತಗೊಳ್ಳಿ. ಸ್ವಲ್ಪ ಅಲ್ಲಿ ಇಲ್ಲ ಒರ್ಸ್ಕೊಂಬಿಡಿ ಕೆಳಗೆ.
ಸ್ವಲ್ಪ ತಗೊಳ್ಳಿ. ಓಕೆ, ಸೊ ಈಗ ಒಂದು ದೂರಿಸಿ ತಗೊಳ್ಳಿ, ಒಂಚೂರೇ ತಗೊಳ್ಳಿ. ಓಕೆ, ಬಾಯ್ ಓಪನ್ ಮಾಡಿ.